ಈ ಗಡ್ಡ ಯಾವಾಗ ತೆಗಿತೀರಾ ಸರ್? ನೀವ್ ಯಾವಾಗ ತೆಗಿತೀರೋ ಅವಾಗ ತೆಗಿ. ನಾನ್ 3 ತಿಂಗಳಿಗೊಂದ್ಸರಿ ಪಾಪ ಅವ್ನು ಕರೆಸ್ಬಿಟ್ಟು ತೆಗಿದಾರಪ್ಪ. ನೋಡ್ ನಂಗಿಷ್ಟ ಸರ್ ಗಡ್ಡ. ನೀವು ನಾವು ಒಂದೇ ಕ್ಯಾಟಗರಿ ಸಂಬಂಧಪಟ್ಟ ಸರ್ ತೆಗಿಯೋಣ. ಪಾಪ ಎಲ್ಲೋ ಒಂದ್ ಕಡೆ ರಾಧಿಕಾ ಅವರು ಕೂಡ ಹೇಳಿದ್ರು ಪಾಪ ಯಾವಾಗ ತೆಗಿದಿರಿ ನಿಮ್ ಗಡ್ಡ ಅಂತ. ಅವಾಗ ತೆಗೆದು ಆಯ್ತು ಎಲ್ಲ ಬ್ಯಾಲೆನ್ಸ್. ರಾಧಿಕಾ ಅವರು ಗಡ್ಡ ತೆಗೀರಿ ಅಂದ್ರೆ ಯು ಮೀನ್ ಟು ಸೇ ಶಿ ಹ್ಯಾಸ್ ಅನ್ ಅಬ್ಜೆಕ್ಷನ್ ಫಾರ್ ದಟ್? ಮುಂಚೆ ಇತ್ತು. ಇಲ್ಲಪ್ಪ, ಶಿ ಆಲ್ಸೋ ಲೈಕ್ಸ್ ಇಟ್. ಮಜಾ ಇದೆ ಸರ್. ಆತರ ಹೆಂಗ್ ಸರ್ ಇಲ್ಲೇ ಹೋಗ್ತಾ ಇದೆ ಸರ್, ನೋಡಿ ಹೆಂಗ್ ಬೆಳೀತಾ ಇದೆ ಅಲ್ಲಿ. ಆಯ್ತು, ಅದೇನೋ ಇಟ್ಕೊಳ್ಳಿ ಬಿಡ್ರಪ್ಪ, ಓಲಿ ನಿಮ್ಗೆ ಅದು ಅಸೆಟ್ ಆಗಿದ್ರೆ ಇಟ್ಕೊಳ್ಳಿ, ಯಾರು ಬೇಡ ಅಂತ. ಸರ್ ಮಜಾ ಗೊತ್ತಾ, ನಾನ್ ಮೊದ್ಲು ಗಡ್ಡ ಯೂಸ್ ಮಾಡೋದಕ್ಕೆ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೆ. ಆಮೇಲೆ ಆ ಪ್ರಾಡಕ್ಟ್ ಅವರೇ ಬಂದು ನನಗೆ ದುಡ್ಡು ಕೊಟ್ಟಿದಾರೆ ಪ್ರಾಡಕ್ಟ್ ಯೂಸ್ ಮಾಡಕ್ಕೆ. ಏನ್ ಹೇಳ್ತೀರಾ ಅದಕ್ಕೆ? ಬಿಯರ್ಡು ಅಲ್ವಾ? ಹೌದು. ಇದು ಕೆಲವು ಸರಿ ಕೆಲವು ಸ್ಟೈಲ್ಗಳೇ ಕೆಲವು ಲಾಭ ಆಗತ್ತೆ. ಹಂಗಾಗಿ ಇರ್ಲಿ ಬಿಡಿ, ಅದು ಇರೋವರೆಗೂ ಇರ್ಲಿ. ಎಂತೆಂಥವ್ರು ಎಂತೆಂಥ ಗಡ್ಡ ಹಿಸ್ಟ್ರಿನಲ್ಲಿ ಬಹಳ ಜನ ಬಹಳ ಡಿಫ್ರೆಂಟ್ ಆಗಿ ಗಡ್ಡಗಳನ್ನು ಬಿಟ್ಟು